ನನ್ನ ಪ್ರೀತಿಯ ತಂದೆ ತಾಯಿ ನನ್ನನ್ನು ಹೆತ್ತು ಹೊತ್ತು ಸಾಕಿ ಸಲಹಿ ಬೆಳೆಸಿ ವಿದ್ಯಾಭ್ಯಾಸವನ್ನ ನೀಡಿ ಕೈ ಹಿಡಿದು ಮುನ್ನಡೆಸಿ ಪ್ರತಿಯೊಂದು ವಿಚಾರದಲ್ಲೂ ನನಗೋಸ್ಕರ ಇದ್ದು ಹಾಗೆ ಅವರ ಶಕ್ತಿಯನ್ನ ಮೀರಿ ಪ್ರತಿಯೊಂದನ್ನು ನೀಡಿದ್ರು. ಅದಾದ್ಮೇಲೆ ಎಲ್ಲೋ ನಾನು ತುಂಬಾ ಲೇಟ್ ಆಗಿ ನನ್ನ ಲೈಫ್ ಪರ್ಪಸ್ ನ ಅರ್ಥ ಮಾಡಿಕೊಂಡು ಗ್ಲೋಬಲ್ ಕನ್ನಡಿಗ ಶುರು ಮಾಡಿದ ನಂತರ ಅವರನ್ನು ಕೂಡ ಒಂದು ವಿಶ್ವ ಪ್ರವಾಸ ಮಾಡುವಂತಹ ಅದೃಷ್ಟ ನನಗೆ ಸಿಕ್ತು. ಆದ್ರೆ ಇವತ್ತು ಲಾಸ್ಟ್ ಡೇ ಮುಗ್ದೋಯ್ತು. ಈ ಟ್ರಿಪ್ 6 ದಿವಸ ಹೇಗೆ ಕಳೆದೋಯ್ತೋ ಗೊತ್ತಾಗ್ತಾನೆ ಇಲ್ಲ. ಇನ್ನೂ 2-3 ದಿವಸ ಇದ್ರೆ ಇನ್ನೂ ಸಾಕಷ್ಟು ವಿಷಯಗಳು ಮಾತಾಡ್ಬೋದಿತ್ತು, ಇನ್ನೂ ಒಂದೊಳ್ಳೆ ಫ್ಯಾಮಿಲಿ ಟೈಮ್ ಕಳಿಬೋದಿತ್ತು ಅಂತ ಅನಿಸ್ತಾನೆ ಇದೆ. ಬಹಳ ಎಮೋಷನಲ್ ಮೂಮೆಂಟ್ ನನಗೆ. ಇವತ್ತಿನ ವಿಡಿಯೋ ತುಂಬಾ ಚೆನ್ನಾಗಿರುತ್ತೆ, ಕೊನೆವರೆಗೂ ನೋಡಿ. ನೀವೆಲ್ಲ ಅನ್ಕೋಬಹುದು ನಾನು ವ್ಲಾಗ್ಸ್ ಮಾಡೋದು ವ್ಯೂಸ್ಗೋಸ್ಕರ ಇದಕ್ಕೋಸ್ಕರ ಅಂತ. ಖಂಡಿತ ಇಲ್ಲ. ಆಲ್ಮೋಸ್ಟ್ 15-14 ವರ್ಷಗಳ ಕಾಲ ಸಿನಿಮಾ ರಂಗದಲ್ಲಿ ಕಾಲ ಕಳೆದ ನಂತರ ಹೊರಗೆ ಬಂದಾಗ ಏನೂ ಇರಲಿಲ್ಲ. ಇವತ್ತು ನಾನು ಏನು ಇದೆ ಅಂತ ಅನ್ಕೊಳ್ಳಲ್ಲ. ನನಗೆ ಒಂದೇ ಒಂದು ಗ್ಯಾರಂಟಿ ಅಂದ್ರೆ ನೀವು ನನ್ನ ಪ್ರೀತಿಯ ಗ್ಲೋಬಲ್ ಕನ್ನಡಿಗರು ನನ್ನ ಜೊತೆಗಿರೋದು ಅಷ್ಟೇ ನನ್ನ ಖುಷಿ. ನಿಮ್ಗೆ ಅನ್ಸ್ಬೋದು ನನ್ನ ವಿಡಿಯೋ ಶಾಕ್ ಆಗುತ್ತೆ ಅಥವಾ ಒಂಥರ ಡಿಸ್ಗಸ್ಟಿಂಗ್ ಫೀಲಿಂಗ್ ಬರ್ಬೋದು, ಅಥವಾ ಕೋಪ ತರಿಸ್ಬೋದು, ಆವೇಶ ತರಿಸ್ಬೋದು, ಎಮೋಷನ್ ತರಿಸ್ಬೋದು, ಪ್ರೀತಿಯನ್ನ ತರಿಸ್ಬೋದು, ಹಾಡುಗಳಿರ್ಬೋದು. ಅಂದ್ರೆ ಜೀವನದ ಒಂದು ಆಯಾಮಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು, ಮತ್ತೆ ಜಗತ್ತನ್ನ ಇದ್ದಂಗೆ ನಿಮಗೆ ಪ್ರೆಸೆಂಟ್ ಮಾಡಬೇಕು ಅಂತ. ಎಲ್ಲದನ್ನು ಖುಷಿಯಾಗಿ ತೋರ್ಸಕ್ಕಾಗಲ್ಲ, ಎಲ್ಲದನ್ನು ಊಟದ ಮೇಲೆ ತೋರ್ಸಕ್ಕಾಗಲ್ಲ. ಅಂದ್ರೆ ನಾವು ಹೆಂಗ್ ನೋಡ್ತೀವಿ ಜಗತ್ತನ್ನ, ಅಥವಾ ನಾನು ಹೆಂಗ್ ನೋಡ್ತಾ ಇದ್ದೀನಿ ಜಗತ್ತನ್ನ, ಅದನ್ನ ಎಕ್ಸಾಕ್ಟ್ಲಿ ಅದೇ ರೀತಿ ನಿಮ್ಮ ಮುಂದೆ ಪ್ರಸ್ತುತಿ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದು ಫಸ್ಟ್ ಟೈಮ್ ನನ್ನ ಫ್ಯಾಮಿಲಿ ಜೊತೆಗೆ ನಿಮ್ಗೆ ಪ್ರತಿಯೊಂದನ್ನು ತೋರಿಸಿದ್ದು. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಪೇಕ್ಷೆ ಪಡ್ತೀನಿ. ಇದೊಂದು ವ್ಲಾಗ್ ಹಾಡು ಕೂಡ ಇರುತ್ತೆ ನನ್ನ ಫ್ಯಾಮಿಲಿಗೋಸ್ಕರ, ಮತ್ತೆ ಎಲ್ಲ ಗ್ಲೋಬಲ್ ಕನ್ನಡಿಗ ಫ್ಯಾಮಿಲಿಗೋಸ್ಕರ ಈ ಒಂದು ಹಾಡು ಅರ್ಪಣೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೀವು ಕೂಡ ನಿಮ್ಮ ತಂದೆ ತಾಯಿಯನ್ನ ವಿಶ್ವ ಪ್ರವಾಸ ಮಾಡಿಸ್ಬೇಕಾ? ಹಿಂದೆ ಸಂಪರ್ಕಿಸಿ ವೇ2ವರ್ಲ್ಡ್, ಕರುನಾಡಿನ ಅಚ್ಚುಮೆಚ್ಚಿನ ನಂಬರ್ 1 ಟ್ರಾವೆಲ್ ಕಂಪನಿ ವೇ2ವರ್ಲ್ಡ್. ಅಮ್ಮ ಆನೆ ರೈಡ್ ಮಾಡ್ತಾ ಇದ್ದಾರೆ ಇವಾಗ. ಇನ್ನೊಂದು ಎಲಿಫೆಂಟ್ ಸ್ಯಾಂಚುರಿ ಇದೆ ಅಲ್ಲಿ. ಆನೆಯನ್ನು ಹತ್ತೋದಕ್ಕೆ ಮರದ ದಿಮ್ಮಿಯನ್ನು ಮಾಡಲಾಗಿದೆ. ಅಪ್ಪ ಸಖತ್ತಾಗಿದೆ ಆನೆ ಮಾತ್ರ. ವಾಟ್ ಈಸ್ ದ ನೇಮ್? ಡಿ ಎಲಿಫೆಂಟ್ ನೇಮ್? ಎಲಿಫೆಂಟ್ ನೇಮ್ ಡಿ. ಹಾಂ ಡಿ ಅಂತ ಎಲಿಫೆಂಟ್ ಹೆಸರು. ತುಂಬ ಮುದ್ದಾಗಿದ್ದಾನೆ. ಈಸ್ ಮ್ಯಾನ್ ಆರ್ ವುಮೆನ್? ವುಮೆನ್. ಹುಡುಗಿ ಅಂತೆ. ಡಿ. ಯಾವತ್ತಾರು ಮಾಡಿದ್ಯಾವ ಆನೆ ಸವಾರಿ? ಮಾಡಿದ್ಯಾ ಫಸ್ಟ್ ಟೈಮಾ? ನಮಸ್ಕಾರ ಮಾಡ್ತಾ ಇದೆ. ಹೋಗೋಣ. ಆನೆಗಳಿಗೆ ಇದು ಊಟ. ಪೈನಾಪಲ್ಲು, ಕಬ್ಬು. ಆನೆಗೆ ಕಬ್ಬು, ಪೈನಾಪಲ್ ಎಲ್ಲ ಕೊಡ್ತಾ ಇದೀವಿ. ಯಾಕಂದ್ರೆ ನಿಮ್ಮನ್ನ ಸುತ್ತಾಡಿಸ್ತಲ್ಲ ಅದಕ್ಕೆ. ಇವಾಗ ನಡೀರಿ. ಈಗ ಆನೆಗಳಿಗೆ ಊಟದ ಸಮಯ. ನೋಡು ಖುಷಿ ಆಗ್ಬಿಟ್ಟಿದೆ ಅಮ್ಮ. ನೀವು ಊಟ ಕೊಡ್ತೀರ, ಫುಲ್ ಖುಷಿಯಾಗಿದೆ. ಕೊಡು ನೀವು ಕುಡಿ. ಲಪ್ಕ ಅಂತ ಹಾಕೋದು. ಏನೋ ನುಂಗಾಕತ್ತೆ. ಇಷ್ಟು ಮುದ್ದ ಎರಡು. ನಾನು ಯಾವತ್ತು ಆನೆಗೆ ಊಟ ಮಾಡಿಸಿಲ್ಲ, ಫಸ್ಟ್ ಟೈಮ್ ಮಾಡಿಸ್ತಾ. ಅಯ್ಯೋ ಕೈನ ಸ್ಕ್ವಾಶ್ ಮಾಡಿಬಿಡ್ತು. ಏನು ಸ್ಟ್ರಾಂಗ್ ಇರುತ್ತಲ್ವ ಆನೆ. ಮನ್ಸು ಮಾಡಿದ್ರೆ ನಮ್ಮನ್ನ ಒಂದೇ ಕ್ಷಣದಲ್ಲಿ ಎತ್ತು ಬಿಸಾಕ್ಬೋದು, ಅಷ್ಟು ಸ್ಟ್ರಾಂಗ್ ಇರುವಂತಹ ಪ್ರಾಣಿ. ಆದರೆ ಪ್ಯೂರ್ ವೆಜಿಟೇರಿಯನ್ ಅಮ್ಮ ಅಲ್ವಾ?
ಕಾಡಿನ ಪ್ರದೇಶದಲ್ಲಿ ಪೈನಾಪಲ್ ತೋಟ. ಆ ಪೈನಾಪಲ್ ತೋಟ ನೋಡೋಣ ಅಂತ ಇಳಿದ್ವಿ ಕಾರಿಂದ. ನೋಡಿ ಇಲ್ಲಿ ಪೈನಾಪಲ್ ಬೆಳೆದು ನಿಂತಿದೆ, ಸಕ್ಕದಾಗಿ ಕಾಣಿಸ್ತಾ ಇದೆ. ಚಿಕ್ಕ ಚಿಕ್ಕದಾಗಿರುತ್ತೆ, ಆದರೆ ಸಿಕ್ಕಾಪಟ್ಟೆ ಸ್ವೀಟ್ ಇರುತ್ತೆ ಅಲ್ಲ. ಬಟ್ ಬೆಳೆಯೋದೇ ಇಷ್ಟಮ್ಮ ಇದು. ಈಗ ನಾವು ನೋಡಿ ನಾವು ತಿಂದ್ವಲ್ಲ ಈಗ ಚಿಕ್ಕ ಪೈನಾಪಲ್, ಬಟ್ ತುಂಬಾ ಸ್ವೀಟ್ ಇರುತ್ತೆ. ನೋಡಿ ಅಲ್ಲಿ ದೂರದಲ್ಲಿ ನೋಡಿ, ಇಲ್ಲಿ ನೋಡಿ ಎಷ್ಟು ಪೈನಾಪಲ್ ಇದೆ. ಇಷ್ಟು ಪ್ರದೇಶದಲ್ಲೂ ಹಾಕಿದ್ದಾರೆ ಪೈನಾಪಲ್. ಅಪ್ಪ ಅಮ್ಮಂಗೆ ಆಫ್ ರೋಡಿಂಗ್ ಮಾಡಿಸ್ತಾ ಇದ್ದೀನಿ. ಯಾವುದೋ ಹಳ್ಳಿ ನ್ಯಾಷನಲ್ ಪಾರ್ಕ್ ಇದೆ. ಈ ನ್ಯಾಷನಲ್ ಪಾರ್ಕಲ್ಲಿ ಸುತ್ತಾಡ್ತಾ ಇದ್ದೀವಿ. ಒಂದು ಸಖತ್ತಾಗಿರೋ ಜಾಗ ಇದೆ ನೋಡಿ. ಲೋಕಲ್ಸು, ಹಳ್ಳಿ ಜನಗಳೆಲ್ಲ ಫಿಶಿಂಗ್ ಮಾಡ್ತಾರಂತಹ ಸರೋವರ. ಇಬ್ರು ನ್ಯಾಷನಲ್ ಜಿಯೋಗ್ರಫಿಕ್ ಅವರೆಲ್ಲ ಮಾಡ್ತಾರಲ್ಲ, ಅದನ್ನು ಮಾಡ್ತಾ ಇದ್ದೀರಮ್ಮ. ಹೆಂಗೆ ಅನಿಸ್ತಾ ಇದೆ ಈ ಲೊಕೇಶನ್? ಹಾಂ, ಅಂದರೆ ಇದೆಲ್ಲ ಪಕ್ಕ ಲೋಕಲ್ ಜನಗಳು ಓಡಾಡೋಂಥ ಲೊಕೇಶನ್ಸು, ನೇಚರ್ಗೆ ಹತ್ತಿರವಾದದ್ದು. ನೀರು ನೋಡಿ ಹೆಂಗಿದೆ ಕಲರ್. ಇಲ್ಲಿ ಮರಳು ಇದೆಲ್ಲಮ್ಮ, ನದಿ ಮರಳು. ನಮ್ಮ ಕನ್ಸ್ಟ್ರಕ್ಷನ್ಗೆ ನಮ್ಮ ಬೆಂಗಳೂರಲ್ಲಿ ಇದ್ದಿದ್ರೆ ಸುತ್ತಮುತ್ತ ಅಥವಾ ಕರ್ನಾಟಕದಲ್ಲಿ ಮನೆ ಕಟ್ಬಿಟ್ಟಿರೋರು ಎತ್ಕೊಂಡೋಗಿ. ಹುಟ್ಟಿದೆ ಅಮ್ಮನ ಗರ್ಭದಿಂದ, ಬೆಳೆಯುತ್ತಾ ಬಂದೆ ಅಮ್ಮನ ಮಡಿಲಿನಿಂದ, ತುತ್ತಿಟ್ಟು ಉಣಿಸುತ್ತಾ ಬೆಳೆಸಿದಳು ಪ್ರೀತಿಯಿಂದ. ನಾ ನಕ್ಕಾಗ ನಕ್ಕಳು, ನಾ ಅತ್ತಾಗ ಅತ್ತಳು, ಪ್ರತಿ ಕ್ಷಣದಲ್ಲೂ ನನಗಾಗಿ ಜೀವಿಸುತ್ತಾ ಬಂದಳು ನನ್ನವ್ವ. ತೀರಿಸಲಾಗದು ಅವಳ ಋಣವ, 7 ಜನ್ಮಕ್ಕೂ ಇವಳ ಮಡಿಲೇ ನನಗೆ ಸಿಗಲವ್ವ. ಅಪ್ಪ ಅಮ್ಮಂಗೆ ಕಳೆದ 3 ವರ್ಷದಿಂದ ನಾನು ಸುತ್ತಾಡ್ತಾ ಇದ್ದೀನಲ್ಲ, ಫಸ್ಟ್ ಟೈಮ್ ಅವ್ರಿಗೂ ಕೂಡ ಅದೇ ರೀತಿ ಅನುಭವ ಆಗ್ತಾಯಿದೆ. ನನ್ನ ಕೆಲಸದ ಬಗ್ಗೆ ಅವ್ರಿಗೇನು ಅನಿಸುತ್ತೆ ಮತ್ತು ಪ್ರವಾಸದ ಬಗ್ಗೆ ಅನಿಸುತ್ತೆ ಅಂತ ಕೇಳೋಣ. ಪ್ರವಾಸ ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ಎಕ್ಸ್ಟ್ರೀಮ್ಲಿ ಗುಡ್. ಬಟ್ ಒಂಥರ ಇಂಟ್ರೆಸ್ಟಿಂಗ್, ತುಂಬ ಇಂಟ್ರೆಸ್ಟಿಂಗು. ಇಂಥ ಬೆಟ್ಟ ಗುಡ್ಡಗಳಲ್ಲೆಲ್ಲ ಓಡಾಡ್ತಾನೆ ಈ ಥರ ಅಂತ ನೋಡಿದಾಗ, ನೀರು ನೋಡಿದಾಗ ವರ್ಲ್ಡ್ ಪೂರ್ತಿ ಅದಕ್ಕೆ ಅದೇ. ಹಾಂ, ಇವಾಗ ನೀನು ಬರೀ ವಿಡಿಯೋಸ್ ನೋಡ್ತಾ ಇದ್ದೆ, ಇವಾಗ ಏನು ಅನ್ಸುತ್ತೆ? ಅದೇ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗಲ್ಲ. ಆ ಥರ ಓಡಾಡ್ತಾನ, ಹೋಗ್ತಿದ್ದಾನ, ಹೋದ್ನ, ಹೇಗೆ ಹೋದ, ತುಂಬಾ ಎಕ್ಸ್ಟ್ರೀಮ್ಗೆ ಹೋಗಿರ್ತಾನಲ್ಲ, ಅದನ್ನು ನೋಡಿದಾಗ ತುಂಬ ಕಷ್ಟ ಅನಿಸುತ್ತೆ. ಬಟ್ ಕಷ್ಟನೇ ನಿಜವಾಗಿ ಅದನ್ನು ಕನ್ವರ್ಟ್ ಮಾಡಿದ್ದಾನೆ ಅಂದರೆ ಹೆಡ್ಸ್ ಆಫ್ ಟು ಹಿಮ್. ನಾವು ಟ್ರಿಪ್ ಎಲ್ಲ ಜಾಸ್ತಿ ಹೋಗೇ ಇಲ್ಲ, ಎಲ್ಲೂ ಹೋಗಿಲ್ಲ. ಅದರಲ್ಲಿ ಇವನು ಹಿಂಗೆ ವರ್ಲ್ಡ್ ಟ್ರಿಪ್ ತಗೊಂಡೋ ಗೊತ್ತಿಲ್ಲ, ಆದರೂ ಮುಂಚೆಯಿಂದನೂ ಒಂಥರ ಸ್ಪೆಷಲ್ ಪರ್ಸನ್ ಅವನು. ಯಾಕೆ? ನಾನು ಎಲ್ಲದರಲ್ಲೂ ಏನೇ ಮಾಡಿದ್ರು ಸ್ಪೆಷಲ್. ಸ್ಕೂಲಲ್ಲಿ ಗಲಾಟೆ ಮಾಡ್ತಾನೆ ಅಂತ 1 ಸಲ ಬರೆಯೋಕೆ ಕೊಟ್ಟರು, ಎಲ್ರಿಗೂ ಇವ್ನಿಗೆ 10 ಸಲ ಬರೆಯೋಕೆ ಕೊಟ್ಟರು. ಆದರೂ 10 ಸಲ ಬಲ್ಲಿ ಫಸ್ಟ್ ಬರ್ದು ಕೊಡೋನು. ಒಂಥರ ಎಲ್ಲದರಲ್ಲೂ ಸ್ಪೆಷಲ್ಲೇ ಇವನು. ಇದರಲ್ಲೂ ಸ್ಪೆಷಲ್ ಆಗಿಬಿಟ್ಟ. ಪ್ರತಿ ಸಲ ಮನೆಯಿಂದ ಕಳಿಸ್ಬೇಕಾದ್ರೆ ಅಯ್ಯೋ ಹಿಂಗೆ ಹೋಗ್ತಾನೆ ಏನೋ ಅಂತ ಗೊತ್ತಾಗ್ತಿರ್ಲಿಲ್ಲ, ಬರೀ ಬಾಯಿ ಹೇಳ್ಬಿಟ್ಟು ಕಳಿಸ್ಬಿಡ್ತಿದ್ವಿ. ಸರಿ ನಮಗೂ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಅಪ್ಪ ನಿಜವಾಗ್ಲೂ ತುಂಬ ಕಷ್ಟಪಡ್ತಾನೆ, ತುಂಬ ಗ್ರೇಟ್ ಅವನು. ಸ್ಟಾರ್ ಟ್ರಾವೆಲರ್ ಅಂತ ಕೊಟ್ಟರು ಅವಾರ್ಡ್, ಸಾರ್ಥಕ ಆಯಿತು. ಇದು ಟ್ರಾವೆಲಿಂಗ್ ಅಂತೆಲ್ಲ ಸುಮ್ಮನೆ ಕಾರ್ ಮಾಡ್ಕೊಂಡು ಸುಮ್ಮನೆ ಹೋಗೋದು, ಎಲ್ಲಿ ಹೋಗ್ತಾ ಇರೋದು, ಎಲ್ಲಿ ಏನು ಸಿಗುತ್ತೋ ಅಲ್ಲಿ ತಿನ್ನೋದು, ಮತ್ತೆ ಎಲ್ಲಿ ರೂಮ್ ಸಿಗುತ್ತೋ ಅಲ್ಲೇ ಉಳ್ಕೊಳ್ಳೋದು, ಎಷ್ಟೊತ್ತಿಗೆ ಎಚ್ಚರ ಆಗುತ್ತೋ ಅವಾಗ ಎದ್ದು ನಿಧಾನಕ್ಕೆ ಹೋಗೋದು, ಆ ಥರ. ಅದೇ ನಮ್ಮ ಯಜಮಾನ್ರ ಇದ್ರೆ 7 ಗಂಟೆಗೆ ಹೇಳ್ಬೇಕು ಅಂದರೆ 7 ಎದ್ದು ರೆಡಿ ಆಗ್ಬಿಡ್ಬೇಕು. ಇವನು ಆ ಥರ ಅಲ್ಲ, ಎಷ್ಟೊತ್ತಿಗಾರ ಆಗಲಿ ಕೂಲಾಗಿರಿ ಅಂತ ಹೇಳಿ ಕರ್ಕೊಂಡ್ಬಂದೇನೆ. ಆದರೆ ನಾವು ಏನು ಹೇಳೋಕ್ಕಲ್ಲ ಅವನ ಟೂರ್ ಬಗ್ಗೆ, ಏಕೆಂದರೆ ಅಷ್ಟು ಚೆನ್ನಾಗಿ ತೋರಿಸ್ದ ಎಲ್ಲಾನು. ನಿಂಗೆಪ್ಪ ಏನು ಅನಿಸ್ತು? ನಮ್ಮ ಲೈಫಲ್ಲಿ ಫಸ್ಟ್ ಆ್ಯಂಡ್ ಲಾಸ್ಟ್ ಅನ್ಸುತ್ತೆ ಇದು. ಯಾಕೆ ಲಾಸ್ಟ್ ನಮಗೆ ದೇಹ ಏನಿಲ್ಲ, ಇನ್ನೂ ಮಾಡ್ತೀವಿ ಅಷ್ಟೇ. ಅದು ಮಾಡ್ತಾ ಈಗ ನನಗೂ ತುಂಬಾ ಕಷ್ಟ ಆಗುತ್ತೆ. ನಮ್ಮ ಲೈಫಲ್ಲಿ ಇಷ್ಟು ವರ್ಷಕ್ಕೆ ಇದು ಫಸ್ಟ್ ಟ್ರಿಪ್. ಅಷ್ಟು ಫಸ್ಟ್ ಸ್ಟಾರ್ಟ್ ಆದ್ಮೇಲೆ ನಿಲ್ಲೋದೇ ಇಲ್ಲ. ನಂದು ಅಷ್ಟೇ ನೋಡು, ಕೋವಿಡ್ ಟೈಮಲ್ಲಿ ಫಸ್ಟ್ ಸ್ಟಾರ್ಟ್ ಆಯಿತು, ಅದಾದ್ಮೇಲೆ ಇವತ್ತರೆಗೂ ನಿಲ್ಲೇ ಇಲ್ಲ. ಅದೇ ಥರನೇ ಶುರು ಆದ್ಮೇಲೆ ನಮ್ಮ ಅಪ್ಪ ಈಗ ಬರಲ್ಲ ಅಂತ ಎಷ್ಟು ಗಲಾಟೆ ಮಾಡ್ತಾಯಿದ್ರು ಬರೋ ಮುಂಚೆ. ಇವಾಗ ನೆಕ್ಸ್ಟ್ ಟೂರ್ಗೆ ಡೇಟ್ಸ್ ಹೇಳು, ಬ್ಯಾಗ್ ತಗೋತೀನಿ ಅಂತ ಹೇಳ್ತಿದ್ದಾರೆ. ಇದೆಲ್ಲ ಒಂದು ರೀತಿ, ಒಂದ್ಸಲಿ ಅದ್ರ ರುಚಿ ಸಿಕ್ಕಿದ್ಮೇಲೆ ಅದನ್ನ ಬಿಡಕ್ಕಾಗಲ್ಲ. ಯಾಕಂದ್ರೆ ಪ್ರಕೃತಿ, ನೇಚರು ಒಳ್ಳೆ ಅನುಭವ. ಏನೇ ಆಗ್ಲಿ, ಮನುಷ್ಯ ಬರೀ ದುಡಿಯೋದು ತಿನ್ನೋದು ಎರಡೇ ಅಲ್ಲ, ಸುತ್ತಬೇಕು, ಪ್ರಪಂಚ ಸುತ್ತಬೇಕು, ನೋಡ್ಬೇಕು ಎಲ್ಲಾನು. ಚಿಕ್ಕ ಅವಾಗ ಸಾರ್ಥಕತೆ. ಹುಟ್ಟಿದ್ದಕ್ಕೆ ಮಾನವ ಮತ್ತೆ ಹುಟ್ಟಕ್ ಸಾಧ್ಯನೇ ಇಲ್ಲ. ಹುಟ್ಟಿದಾಗ ಅದನ್ನ ನಾವು ಪ್ರಯೋಜನ ಪಡಿಸ್ಕೋಬೇಕು. ಯಾವ ತರ ಅಂದ್ರೆ ನೋಡೋದ್ರಿಂದ ಪ್ರಪಂಚ ಸುತ್ತೋದು. ಪ್ರಪಂಚ ಅಂತಲ್ಲ, ನಮ್ ಜಾಗ ಬಿಟ್ಟು ಅಥವಾ ನಮ್ ಜಾಗದಲ್ಲೇ ಸುತ್ತೋದು ಒಂದು ಇದೇನೆ ಗ್ರೇಟ್ನೆಸ್. ಏಕೆಂದ್ರೆ ನೋಡ್ಬೇಕು, ಬರೀ ಅಲ್ಲಿ ಹೋಗಲ್ಲ, ನಾವು ಇಲ್ಲಿ ಹೋಗಲ್ಲ ಅಂತ ಇದು ಮಾಡೋಕ್ಕಲ್ಲ. ಏಕೆಂದ್ರೆ ಎಲ್ಲೆಲ್ಲಿ ಪರಿಸ್ಥಿತಿ ಹೇಗಿರ್ತೋ ಅದನ್ನೆಲ್ಲ ನಾವು ನೋಡಿ ಕಲಿಯೋದು ತುಂಬ ಇರುತ್ತೆ. ನಾವು ಬರೀ ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿರ್ತೀವಿ. ಇಷ್ಟೇ ನಮ್ಮ ಲೈಫು, ಇಷ್ಟೇ ನಾವು, ಹೀಗೆ ನಾವು ಅಂದ್ಕೊಂಡು. ಅದಲ್ಲ. ಫಸ್ಟ್ ಟ್ರಾವೆಲ್ ಆದಮೇಲೆ ಕಂಟಿನ್ಯೂ ಮಾಡ್ತೀಯಪ್ಪ? ನೆಕ್ಸ್ಟ್ ಬೇರೆ ಕಂಟ್ರೀಸ್ಗೆ ಹೋಗ್ತೀಯಾ? ಖಂಡಿತ ಪ್ಲ್ಯಾನ್ ಮಾಡಿ ಕಂಟಿನ್ಯೂ ಮಾಡ್ತೀವಿ. ಅಬ್ಬಾ ಹೋಗೋಣ ಮುಂದಕ್ಕೆ.
ಲೋಕಲ್ ಮಕ್ಕಳು ಎಷ್ಟು ಗುಂಡ ಎಷ್ಟು ಮುದ್ದಾಗಿದೆ ನೀನು. ಆನ್ಸೆನ್ ಹಾಟ್ ಸ್ಪ್ರಿಂಗ್ಸ್ ಅಂದ್ಬಿಟ್ಟು ಬಂದಿದ್ದೀವಿ ಈ ಜಾಗದಲ್ಲಿ. ಇಲ್ಲಿ ನೋಡಿ ಈ ಥರ ಜಾಗದಲ್ಲಿ ಪ್ರೈವೇಟ್ ಪೂಲ್ ಇದು. ನೀವು ಇಬ್ಬರೇ ಕೂತ್ಕೊಂಡು ಒಂದು 30 ಮಿನಿಟ್ಸ್ ಅಥವಾ 1 ಅವರು ರಿಲ್ಯಾಕ್ಸ್ ಮಾಡಿ ಕೂತ್ಕೋಬೋದು ಕಾಲಿಟ್ಕೊಂಡು. ಅದಾದ್ಮೇಲೆ ಸ್ನಾನ ಮಾಡ್ಬೋದು, ಆಮೇಲೆ ರಿಲ್ಯಾಕ್ಸ್ ಮಾಡ್ಬೋದು. ಈ ಹಾಟ್ ಸ್ಪ್ರಿಂಗಲ್ಲಿ ಹೆಂಗೆ ಅಂದರೆ ಒಂದು ಪಬ್ಲಿಕ್ ಪೂಲ್ ಮಾಡಿದ್ದಾರೆ, ಹಾಗೆ ಪ್ರೈವೇಟ್ ಜಾಗಗಳು ಈ ಥರ ಮಾಡಿದ್ದಾರೆ. ಎಲ್ಲಿ ಬೇಕು ಹೋಗಿ ನೀವು ಬಿಸಿನೀರಿನ ಸ್ನಾನ ಮಾಡ್ಬೋದು. ಜಾಯ್. ಪ್ರಕೃತಿ ಎಂಥ ಮ್ಯಾಜಿಕಲ್ ವಿಷಯಗಳನ್ನು ಮನುಷ್ಯನಿಗೆ ಕೊಟ್ಟಿದೆ ಅಂದರೆ ನೋಡಿ ಯಾವ ರೀತಿ ಇಲ್ಲಿ ನ್ಯಾಚುರಲ್ ಆಗಿ ಬಿಸಿನೀರಿನ ಉಗಮ ಸ್ಥಳ ಪಕ್ಕ 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 ಕುದೀತಾ ಇದೆ. ಇಲ್ಲೂ ಅಷ್ಟೇ. ಇಲ್ಲೇನು ಮಾಡಿದರೆ 3 ರೀತಿ ಸರ್ವಿಸ್ ಇದೆ. ಒಂದು ರೀತಿ ಸರ್ವಿಸು ಫುಟ್ ಸ್ಪಾ ಅಂದ್ಬಿಟ್ಟು, ಅಂದರೆ ನಿಮ್ಮ ಕಾಲನ್ನು ಈ ಒಂದು ನೀರಿನಲ್ಲಿ ಸ್ವಲ್ಪ ಇಟ್ಕೊಂಡು ಕೂತ್ಕೋಬೋದು, ರಿಲ್ಯಾಕ್ಸ್ ಆಗುತ್ತೆ. ಇದರಲ್ಲಿ ಸಾಕಷ್ಟು ಮಿನರಲ್ಸ್ ಇರುತ್ತೆ ನೋಡಿ, ಏನೇನು ಇರುತ್ತೆ ಅಂತ ಇಲ್ಲಿ ವೆರಿ ಕ್ಲಿಯರ್ಲಿ ಬರೆದಿದ್ದಾರೆ. ಬೈಕಾರ್ಬೊನೇಟ್, ಕಾರ್ಬನ್ ಡೈಆಕ್ಸೈಡ್, ಸೋಡಿಯಂ ಕ್ಲೋರೈಡ್, ಸಲ್ಫೇಟ್, ಫ್ಲೋರೈಡ್, ಐರನ್, ಲೆಡ್, ಇಷ್ಟು ಅಂಶಗಳು ಕೂಡ ಈ ಒಂದು ನೀರಲ್ಲಿರುತ್ತೆ. ಪಾಂಡ್ ಆಫ್ ಒರಿಜಿನ್ ಇದು, ಇಲ್ಲಿಂದ ಮೂಲ ಸ್ಥಾನ ಇದು. ವಾಹ್, ಇದ್ರೊಳಗೆ ಬಿದ್ದರೆ ನೀವು ತಡ್ಕೊಳಕ್ಕೆ ಆಗಲ್ಲ, ಅಷ್ಟು ಬಿಸಿ ಇರುತ್ತೆ. ಕಾಣಿಸ್ತಾ ಇದೆ ಹೊಗೆ ಹೆಂಗೆ ಹೋಗ್ತಾ ಇದೆ ಅಂತ. ಹತ್ತಿರದಿಂದ ತೋರಿಸ್ತೀನಿ ನೋಡಿ ಹೊಗೆ. ನೋಡಿ ಇಲ್ಲಿ ತುಂಬಾ ಬಿಸಿ ಇರೋ ಜಾಗ ಇದು. ಕೊತ್ತ ಕುದೀತಾ ಇದೆ. ಇಲ್ಲಿಂದ ಪಂಪ್ ಮಾಡಿ ಎಲ್ಲ ಪೂಲ್ಗೆ, ಪ್ರೈವೇಟ್ ಜಾಗಗಳಿಗೆ ಕೊಡ್ತಾ ಇದ್ದಾರೆ. ಇಲ್ಲಿ ಎಗ್ ಬಾತ್ ಅಂತ ಮಾಡ್ಬೋದು, ಅಂದರೆ ನೀವು ಮೊಟ್ಟೆಯನ್ನು ತಂದು ಬೇಯಿಸ್ಕೋಬೋದು ಇಲ್ಲಿ. ನೋಡಿ ಇಲ್ಲಿ 10 ನಿಮಿಷ ಇಟ್ಟರೆ ಈ ನೀರಲ್ಲಿ ಸಾಫ್ಟಾಗಿ ಬಾಯ್ಲ್ ಆಗುತ್ತೆ. ಹಾಫ್ ಬಾಯ್ಲ್ ಆಗಬೇಕು ಅಂದರೆ 20 ನಿಮಿಷ, ಚೆನ್ನಾಗಿ ಬಾಯ್ಲ್ ಆಗಬೇಕಂದ್ರೆ 30 ನಿಮಿಷ. 30 ನಿಮಿಷ ನೀವು ಮೊಟ್ಟೆಯನ್ನು ಈ ಒಂದು ಕೊಳದಲ್ಲಿ ಇಟ್ಟರೆ ನಿಮಗೆ ಬಿಸಿ ಬಿಸಿ ಬಾಯಿಲ್ಡ್ ಎಗ್ಗು ಸಿಗುತ್ತದೆ. ನೋಡಿ ಇಲ್ಲಿ ಪಕ್ಕದಲ್ಲೇ ತಣ್ಣೀರು ನೀರು ಹರಿತಾ ಇದೆ ಪರ್ವತದ ನಡುವೆ. ಇಲ್ಲಿ ನೀವು ನೋಡ್ಬೋದು ಬಿಸಿ ನೀರು. ಪ್ರಕೃತಿಯ ವಿಸ್ಮಯವೇ ಸರಿ. ಅಪ್ಪ 2 ದಿವಸದಿಂದ ಕೇಳ್ತಾ ಇದ್ರು, ನಂಗೆ ಸರಿಯಾಗಿ ಬಿಸಿನೀರು ಸಿಗ್ತಾ ಇಲ್ಲ ಹೋಟ್ಲುಗಳಲ್ಲಿ, ಬಿಸಿನೀರು ಬೇಕು ಅಂತ. ಅದಕ್ಕೆ ಇವತ್ತು ಅನ್ಲಿಮಿಟೆಡ್ ಬಿಸಿನೀರು ಕೊಡ್ಸಿದ್ದೀನಿ. ಆರಾಮಾಗಿ ಚಿಲ್ ಮಾಡ್ತಾ ಇದ್ದಾರೆ ಇಬ್ಬರು. ಆಹಾ, ಎಷ್ಟು ಚೆನ್ನಾಗಿದೆ ನೀರಂದರೆ. ಪಬ್ಲಿಕ್ ಪೂಲಲ್ಲಿ ಚಿಲ್ ಮಾಡ್ತಾ ಇದ್ದೀನಿ. ಹೇಗನ್ನಿಸ್ತು? ಚೆನ್ನಾಗಿತ್ತು. ಕರೆಕ್ಟಾಗಿ ಹೇಳ, ಬಿಸಿ ಬಿಸಿ ಆಗಿತ್ತ ನೀರು ಇಲ್ವಾ? ಕುದೀತಾ ಇತ್ತು. ಹೌದಾ? ಅಪ್ಪ ಇದು ಕೇಳ್ತಾ ಇದ್ದಿಲ್ಲ ಬೇಕು ಅಂತ. ನೋಡಿ ಬಿಸಿನೀರಿಂದ ಕೆಂಪಾಗ್ಬಿಟ್ಟಿದ್ದಾರೆ. 4 ದಿನಗಳ ಒಂದು ಆಸೆ ಈಡೇರ್ತಿವತ್ತು. ಕುದಿಯುವಂಥ ನೀರು. ಸೊ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿಲ್ಲ ಅಂದರೆ ಅದು ಹಾಕೊಳಕ್ಕೆ ಆಗಲ್ಲ, ಅಷ್ಟು ಕುದೀತಾ ಇದೆ. ಹೇಗೆ ಆಯ್ತು? ನ್ಯಾಚುರಲಿ ಪ್ರಕೃತಿ ಕುದಿಸ್ತಾ ಇರೋದು. ಸಲ್ಫರ್ ಮತ್ತು ಕೆಲವು ಎಲಿಮೆಂಟ್ಸಿಂದ, ಕೆಮಿಕಲ್ ಎಲಿಮೆಂಟ್ಸಿಂದ ನೋಡಿ ಅದನ್ನು ಮಿಕ್ಸ್ ಮಾಡಿ ಈ ಥರ ಬಾಯ್ಲರ್ಸಲ್ಲಿ ನಿಮಗೆ ಬಿಡ್ತಾ ಇದ್ದಾರೆ. ಅಲ್ಲಿ ಅದ್ರ ಮೂಲ ಸ್ಥಾನ ಇದೆ, ಅದನ್ನು ನೋಡಿ ಬನ್ನಿ, ಗೊತ್ತಾಗುತ್ತೆ ನಿಮಗೆ. ಹಕ್ಕಿ ಎಲ್ಲ ಆದರೆ ಹಾರ್ತೈತಲ್ಲ. ಹಾರೋ ಗಾಳಿಪಟ ಪಟ ಪಟ ಗಾಳಿಪಟ. ಅಬ್ಬಾ. ಈಗ ನಿಮ್ಮಿಬ್ರಿಗೂ
ಇಲ್ಲಿ ಲೋಕಲ್ ಸ್ಪೋರ್ಟ್ ತೋರಿಸ್ತೀನಿ. ಇಲ್ಲಿ ಕಾಲಲ್ಲಿ ವಾಲಿಬಾಲ್ ಆಡ್ತಾರಮ್ಮ. ಎಷ್ಟು ಚೆನ್ನಾಗಿದೆ ನೋಡಿ ಜಾಗ. ಈ ಜಾಗದಲ್ಲಿ ಆಡ್ತಾ ಇದ್ದಾರೆ. ಈ ಆಟ ಭಾಳ ವಿಶೇಷ. ನಿನ್ನ ಫೇವ್ರೆಟ್ ಸ್ಪೋರ್ಟ್ ಯಾವುದು? ಟೆನಿಕಾಟ್. ಹಾಂ ನೋಡಿ, ಇದು ಅಷ್ಟೇ ವಿಶೇಷವಾದ ಆಟ. ಇದು ತೋರಿಸೋಣ. ಫಸ್ಟ್ ಇದನ್ನು ನೋಡಿ. ನೋಡ್ತಾ ಇದೆಯಪ್ಪ ಹೇಗೆ ಕಾಲಲ್ಲಿ ಆಡ್ತಾ ಇದ್ದಾರೆ ಅಂತ ನೋಡಿ. ಎಲ್ಲನೂ ಕಾಲಲ್ಲೇ ಸಂಪೂರ್ಣವಾಗಿ. ಸವಾದಿ 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 ಕಾಪ್ ನೋಡಿ ಹೆಂಗೆ ಆಡ್ತಾರೆ. ಹಬ್ಬ ತುಂಬ ಕಷ್ಟ ಆಟ ಇದು. ಇಲ್ಲಿ ಕಾಲಲ್ಲಿ ಆಡ್ತಾ ಇದ್ದಾರೆ ನೋಡಿ. ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಅದ್ರ ಮೇಲೆ ಆಡ್ತಾರಪ್ಪ. ಆಮೇಲೆ ಮ್ಯಾಚ್ ಥರ ಆ ಕೋರ್ಟ್ ನೋಡ್ತಾ ಇದೆಯಾ? ಈಗ ಏನು ವಾಲಿಬಾಲ್ ಕೈಯಲ್ಲಿ ಆಡ್ತಾರಲ್ಲ, ಇದನ್ನು ಸಂಪೂರ್ಣವಾಗಿ ಕಾಲಲ್ಲೇ ಬ್ಯಾಲೆನ್ಸ್ ಮಾಡ್ಕೊಂಡು ಆಡ್ಬೇಕು ನೋಡು. ಹಾಂ, ಮುಟ್ಟಂಗಿಲ್ಲ. ಹೊಡೆಯೋದು ಆ ನಟ್ಟಿ ಮೇಲೆ ಹೊಡಿತಾರೆ ಇದರಲ್ಲಿ ಅಮ್ಮ. ಹಿಂಗಿರ್ಬೇಕು ನೋಡು ಬ್ಯಾಲೆನ್ಸು. ಹೊಟ್ಟೆ ಗಿಟ್ಟೆ ಎಲ್ಲ ಅದಕ್ಕೆ ಹೆಂಗೆ ಕರ್ಕೋಗೋದು ಅವ್ರದ್ದು. ಆಮೇಲೆ ನೋಡಿ ಆ ಕಡೆ ವಾಲಿಬಾಲ್ ಆಡ್ತಾ ಇದ್ದಾರೆ, ಈ ಸೈಡ್ ಫುಟ್ಬಾಲು. ನೋಡಿ ಇಲ್ಲೊಂದು ವಿಶೇಷವಾದ ಆಟ ಆಡ್ತಾ ಇದ್ದಾರೆ. ಇದ್ರ ಹೆಸರು ತೆಪ್ಪಾಂಗ್ ಅಂದ್ಬಿಟ್ಟು. ಕೈಯಲ್ಲಿ ಶಾರ್ಟ್ ಪುಟ್ ಥರ ಗೋಲಿ ನೋಡಿಯೋದು, ದೊಡ್ಡವ್ರ ಗೋಲಿ ಆಟ. ಓ, ದಾರ ಹಾಕಿದ್ದಾರೆ ಆಚೆ ಕಡೆ ಲೈನ್ಸ್ ಥರ, ಅದ್ರ ಸುತ್ತಲೂ ಆಡ್ತಾರೆ. ಲೋಕಲ್ಸ್ ಜೊತೆ ಸಿಕ್ಕಾಪಟ್ಟೆ ಮಜಾ ಮಾಡ್ತಾ ಇದೀವಿ. ಈ ಥರ ಬೇರೆ ದೇಶದಲ್ಲಿ ಅವ್ರವ್ರ ಸ್ವಂತ ಆಟಗಳಿದೆಯಲ್ಲ, ಒಂದೊಂದು ಸಿಕ್ಕಾಪಟ್ಟೆ ವಿಭಿನ್ನವಾಗಿರುತ್ತೆ. ಅದನ್ನು ವಿಟ್ನೆಸ್ ಮಾಡೋದಿದೆಯಲ್ಲ, ಅದಕ್ಕಿಂತ ಮಜಾ ಇನ್ನೊಂದಿಲ್ಲ. ರಿಯಲ್ ಲೋಕಲ್ ಟ್ರಾವೆಲಿಂಗು. ಓ, ತೆಪ್ಪೆಂಗ್ ಅಂದ್ಬಿಟ್ಟು ಒಂಥರ ದೊಡ್ಡವ್ರ ಗೋಲಿ ಥರ ಹೆಂಗೆ ಆಡ್ತಾರೆ ನೋಡು. ಎಲ್ಲರ ಕೈಲೂ ಆ ಸ್ಟೀಲ್ ಲಗೋರಿ ಥರನೇ, ಅದು ಲಗೋರಿ ಅಲ್ಲ. ಆ ಚಿಕ್ಕದಿದೆಯಲ್ಲ, ಆ ಚಿಕ್ಕದಿಗೆ ಹೊಡಿಬೇಕು ಪುಟಾಣಿ ಗೋಲಿಗೆ. This is called Kung Fu Volleyball. Kung Fu Volleyball ಫುಟ್ಬಾಲ್ ಮಿಕ್ಸ್ ಆದರೆ ಏನಾಗುತ್ತೆ, ಚಿಂಗ್ ಚಾಂಗ್ ಚೂ ಆಗುತ್ತೆ. ಚೂ ನೋಡಿ ಹೆಡ್ಡಲ್ಲಿ. ಓ ಆಯಿತು, ಎರಡನೇ ಟಚ್. ಯಾವ ಟೆಂಪಲ್ಗೆ ಬಂದಿದ್ದೀವಪ್ಪ? ಬ್ಲೂ ಟೆಂಪಲ್. ಬ್ಲೂ ದೇವರು. ಕಟ್ಟ ಕಡೆಯ ಸ್ಟಾಪು ಇವತ್ತಿನ ಸಂಜೆಗೆ ಬ್ಲೂ ಟೆಂಪಲ್. ಸಂಪೂರ್ಣವಾಗಿ ನೀಲಿಯಲ್ಲಿ ಕಟ್ಟಿರುವಂತಹ ದೇವಸ್ಥಾನ. ಸ್ವಲ್ಪ ಕತ್ಲಾಗಿರೋದ್ರಿಂದ ಸ್ವಲ್ಪ ಕಪ್ಪಾಗೂ ನಿಮಗೆ ಕಾಣಿಸ್ಬೋದು. ನೀಲಿ ಬುದ್ಧ ಇದನ್ನೋ ಇಲ್ವೋ ಗೊತ್ತಿಲ್ಲ. ಅಂದರೆ ನೀಲಿಯ ಚೇರ್ ಮೇಲೆ ಕೂತಿರೋ ಬುದ್ಧ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಬುದ್ಧನನ್ನು ಬಿಳಿ ವರ್ಣದಲ್ಲೇ ಮಾಡಿದ್ದಾರೆ, ಬಾಕಿ ಮಿಕ್ಕಿದೆಲ್ಲ ನೀಲಿಲಿದೆ.
ನಾವು ಬಂದಿದ್ದೀವಿ ಕಾಡ್ ಲುವಾಂಗ್ ಅನ್ನೋ ಒಂದು ಮಾರ್ಕೆಟು ಚಿಯಾಂಗ್ ರೈಯಲ್ಲಿ. ಬಹಳ ಬೇಸಿಕ್ ಆದ ಲೋಕಲ್ ಮಾರ್ಕೆಟು. ಅಪ್ಪ ಅಮ್ಮಂಗೆ ಮೊಮ್ಮಕ್ಕಳಿಗೆ ಏನೋ ಚಿಕ್ಕ ಚಿಕ್ಕ ವಸ್ತುಗಳು ತೊಗೋಬೇಕು ಅಂತ ಆಸೆ ಪಟ್ಟರು, ಅದಕ್ಕೆ ತೊಗೋತಾ ಇದ್ದಾರೆ. ಚೆನ್ನಾಗಿರೋ ವಸ್ತುಗಳು ಸಿಗ್ತಾಯಿದೆ ಇಲ್ಲಿ. ಬಟ್ ಏನಂದರೆ ಲಾಸ್ಟ್ ಡೇ, ಕೆಲವು ಗಂಟೆಗಳ ಸಮಯ ಮಾತ್ರ ಇರೋದು. ಏನೇನು ತೊಗೊಳಕ್ಕಾಗತ್ತೋ ಗೊತ್ತಿಲ್ಲ. ಹಾಗೆ ಒಂದು ಬ್ಯಾಗ್ ತೊಗೋಬೇಕು, ಅಪ್ಪನ ಬ್ಯಾಗ್ ಕಿತ್ತೋಗಿದೆ. ಮಾರ್ಕೆಟಲ್ಲಿ ಬೆಳಗಿನ ತಿಂಡಿ ಮಾರ್ತಾ ಇದ್ದಾರೆ. ಬಾಳೆಹಣ್ಣನ್ನು ಸುಡ್ತಾ ನೋಡಪ್ಪ, ಮತ್ತು ಗೆಣಸನ್ನು ಸುಡ್ತಾ ಇದ್ದಾರೆ. ಹಾಗೆಯೇ ಇದೊಂಥರ ನೋಡಿ, ಕೋಕೋನಟ್ಟಿನ ಇಡ್ಲಿ ಥರ ಮಾಡಿದ್ದಾರೆ, ಕೋಕೋನಟ್ಟಿನ ಕೇಕ್ ಥರ ಮಾಡಿದ್ದಾರೆ. ಇಲ್ಲಿ ರೋಲ್ಸ್ ಮಾಡಿದ್ದಾರೆ, ಸ್ಪ್ರಿಂಗ್ ರೋಲ್ಸ್. ಇದಿಷ್ಟು ವೆಜಿಟೇರಿಯನ್ ಅಂತಮ್ಮ, ಯಾವ್ದು ಬೇಕೋ ತೊಗೋಬೋದು. ನಿಂತ್ಕೊಂಡೇ ಬೆಳಗಿನ ಉಪಹಾರ ಲೋಕಲ್ ಕ್ಯಾಂಟೀನಲ್ಲಿ. ಇಲ್ಲಿ ಇಬ್ಬರು ಆಂಟಿರು ಮತ್ತು ಒಬ್ಬ ಅವ್ರ ಮಗ ಮಾಡ್ತಾರಂಥ ಕ್ಯಾಂಟೀನ್. ಇಲ್ಲಿ ನೋಡಿ, ಇಲ್ಲಿ ಬಾಳೆಹಣ್ಣನ್ನು ಕೋಕೋನಟ್ ಹಾಲಲ್ಲಿ ಅದ್ಬಿಟ್ಟು ಇಲ್ಲಿ ಇಡ್ತಾರೆ. ಓಕೆ 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 ಚೆನ್ನಾಗಿದೆ ಚೆನ್ನಾಗಿದೆ, ತೊಗೊಳ್ಳೋಣ ಇರೊಂದು. ನೋಡಮ್ಮ, ನಮ್ಮ ತಿಂಡಿಗಳೇ ಒಂಥರ. ಅದಾದಮೇಲೆ ಬ್ಯಾಂಕಾಕಲ್ಲಿ ತಿಂಡಿ ಬೇರೆ ಥರ. ಇದೊಂಥರ ಉತ್ತರ ಕರ್ನಾಟಕ ಇರುತ್ತಲ್ಲಮ್ಮ, ಆ ಥರ ಪ್ರಾಂತ್ಯ ಇದು ಚಿಯಾಂಗ್ ರೈ ಅಂದರೆ. ನೋಡು, ಸುಟ್ಟಿರೋ ಬಾಳೆಹಣ್ಣನ್ನು ಕಟ್ ಮಾಡ್ತಾ ಇರಮ್ಮ. ಹೌದು, ಹಾಕಿ ಚಪ್ಪಟೆ ಮಾಡಿದ್ದಾರೆ ನೋಡು ಬಾಳೆಹಣ್ಣನ್ನು. ಈಗ ಅದ್ರ ಮೇಲೆ ಹಾಲು ಹಾಕ್ಕೊಡ್ತಾರೆ. ಸ್ಟಿಕ್ ಹಾಕ್ಕೊಟ್ರು, ಆರಾಮಾಗಿ ತಿನ್ಬೋದು ಅಂತ. ಆ ಸೂಪು, ಕೋಕೋನಟ್ ಹಾಲು ಸೂಪ್ನ ಸ್ಪೂನಲ್ಲಿ ತಿನ್ನೋದು. ಸವಾದಿ ಬೆಳಗಿನ ಮಾರ್ಕೆಟಲ್ಲಿ ಮ್ಯಾಂಗೋ ಸ್ಟಿಕ್ಕಿ ರೈಸ್. ಅಮ್ಮ ಇಲ್ಲಿ ಮಾಡ್ತಾ ಇರೋದನ್ನ ನೀವು ನೋಡ್ಬೋದು. 3 ಕಲರ್ ಅನ್ನ ಇಟ್ಕೊಂಡಿದ್ದಾರೆ. ದಿಸ್ ಆಲ್ಸೋ ಫಾರ್ ಸ್ಟಿಕ್ಕಿ ರೈಸ್ ಅಮ್ಮ, ಎವ್ರಿಥಿಂಗ್ ಸ್ಟಿಕ್ಕಿ ರೈಸ್. 80 ಬಾತ್ ಒಂದಿಗೆ ತೊಗೋತಾ ಇರೋದು. ಅದ್ರ ಮೇಲೆ ಕಾಯಿ ಹಾಲು ಹಾಕ್ಕೊಡ್ತಾರೆ. ಇದಕ್ಕೂ ಕೂಡ ಥೈಲ್ಯಾಂಡಲ್ಲಿ 365 ಡೇಸ್ ಕೂಡ ಸಿಗುತ್ತೆ ಮಾವಿನ ಹಣ್ಣು. ಮಾರ್ಕೆಟ್ ರಸ್ತೆಯಲ್ಲಿ ನೂಡಲ್ಸ್ ಮಾರ್ತಾ ಇದ್ದಾರೆ. ಬಾಳೆ ಎಲೆ ಒಳಗೆ ಕಟ್ಟಿಟ್ಟಿದ್ದಾರೆ. ಕೇಳ್ತೀನಿ, ಮೇಡಮ್ ನಾವು ವೆಜಿಟೇರಿಯನ್ ಅಲ್ವಾ ಅಂತ. ಎಲ್ಲದನ್ನು ಬಾಳೆ ಎಲೆ ರ್ಯಾಪ್ ಮಾಡಿಟ್ಟಿರ್ತಾರಮ್ಮ. ಅದ್ರ ಮೇಲೆ ಕಡಲೆ ಬೀಜದ ಪುಡಿ ಮತ್ತು ಸೊಪ್ಪು, ಸಾಸ್ ಎಲ್ಲ ಹಾಕಿದ್ದಾರೆ. ಖಾರ ಬೇಕಾಅಂತ ಖಾರ ಚೂರು ಹಾಕೊಳ್ಳೋಣ, ಚೆನ್ನಾಗಿರುತ್ತೆ. ಸೈಡ್ಗೆ ಹಾಕೋತೀನಿ ನಾನು, ಬೇಡ ಅಂದರೆ. ಕಡಲೆ ಬೀಜ ಬೇಕಾದ್ರೆ ಹಾಕೋಬೋದು ನೋಡಿ. ಥುವಾ, ಇದನ್ನು ಥುವಾ ಅಂತ ಹೇಳ್ತಾರೆ. ಈಗ ನಾವಲ್ಲಿ ಚಟ್ನಿ ಪುಡಿ ಹಾಕೋತೀವಲ್ಲ, ಕಡಲೆ ಬೀಜದ ಚಟ್ನಿ ಪುಡಿ, ಅದೇ ಥರ ಇಲ್ಲಿ ಜನಗಳು ಕಡಲೆ ಬೀಜವನ್ನು ಮೇಲೆ ಹಾಕೊಂಡು ತಿಂತಾರೆ. ಆಮೇಲೆ ಸಕ್ಕರೆ. ನಮ್ಮಮ್ಮ ಕಲಿತೇ ಬಿಟ್ರು ಚಾಪ್ಸ್ಟಿಕಲ್ಲಿ ತಿನ್ನೋದನ್ನು. ನಾನು ಅಮ್ಮ ಬೆಳಗಿನ ಶಾವಿಗೆ ಉಪ್ಪಿಟ್ಟು ತಿಂತಾ ಇದ್ದೀವಿ ಅಲ್ಲಮ್ಮ. ಸೇಮ್ ಶಾವಿಗೆ ಉಪ್ಪಿಟ್ಟು ಥರನೇ ಇದೆ ಅಲ್ವಾ, ಏನು ವ್ಯತ್ಯಾಸ ಇಲ್ಲ. ಎಕ್ಸಾಕ್ಟ್ಲಿ ಶಾವಿಗೆ ಉಪ್ಪಿಟ್ಟು ಥರ ಇದೆ. ಸ್ನೇಹಿತರಿಗೆ ಚಿಕ್ಕ ಚಿಕ್ಕ ಗಿಫ್ಟ್ ತೊಗೋತಾ ಇದ್ದಾರೆ ಥೈಲ್ಯಾಂಡ್ ದೇಶದಿಂದ. ಕ್ಯೂಟಾಗಿರೋ ಥೈಲ್ಯಾಂಡ್ ಪರ್ಸು, ಕೈಯಿಂದ ಮಾಡಿರೋದು, ಚೆನ್ನಾಗಿದೆ. ಥೈಲ್ಯಾಂಡ್ ಚಕ್ಕೋತ ಹಣ್ಣು, ಹಾಂ ಅಲ್ವಾ. ಇದು ಚಿಯಾಂಗ್ ರೈ, ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನು, ಸಾರ್ವಜನಿಕ ಸಾರಿಗೆ. ಕೂತ್ಕೊಂಡು ಹೋಗ್ಬೋದು. ಕೆಲವು ನಿಗದಿತ ಸ್ಟಾಪ್ಸ್ ಇರುತ್ತೆ, ಅಲ್ಲಿ ಇಳ್ಕೊಳ್ಳೋದು. ಬಟ್ ಎಲ್ಲರಿಗೂ ಫೇರ್ ಬೇಸಿಕ್ ಇರುತ್ತೆ. ಈಗ 10 ಬಾತ್ 5 ಬಾತ್ ಆ ಥರ. 10 ಬಾತ್ ಮೇಲೆ ಇರುತ್ತೆ, 5 ಬಾತ್ ಯಾವುದೂ ಸಿಗೋಲ್ಲ ಇವಾಗ. ನೋಡಿದ್ರಲ್ಲ ಫಿಲಿಪೀನ್ಸಲ್ಲಿ ಜೀಪ್ನಿ, ಅದೇ ಥರ ಇಲ್ಲಿ ಈ ಥರ ಟುಕ್ ಟುಕ್. ಬಲ್ ಮುಳ್ಳು ತೆಗೆಯುವಂತಹ ಸ್ಪೆಷಲ್ ಚಾಕು ಅಂತೂ ಇಂತ ನಮ್ಮಮ್ಮ ಹುಡುಕ್ಬಿಟ್ರು ಮಾರ್ಕೆಟಲ್ಲಿ. ಖುಷಿನಾ? ಹಾಂ, ನಮ್ಮ ಮನೆ ಇದು ಭುವಿಗಿಳಿದ ಸ್ವರ್ಗವು. ಇಲ್ಲಿ ಅನುದಿನ ಖುಷಿ ಖುಷಿಯ ಹಬ್ಬವು. ಪರಿವಾರವೇ ಪರಿಪೂರ್ಣವು. ದೇವರ ದಯೆಯಿಂದ ಸಿಕ್ಕಿರೋ ಅನುಬಂಧ. ತುಂಬಿದ ಮನೆಯ ಸಡಗರವೇ ಬದುಕಿಗೆ ಉಡುಗೊರೆಯಾಗಿದೆ. ನೋಡಿ ಇಂಥ ಸವಿಗಳಿಗೆ ಕಂಗಳು ತುಂಬಿಯೇ ಹೋಗಿದೆ. ಬಿಡಿಸದಿರೋ ಬೆಸುಗೆಯಲಿ ಬೆರಿತಿರೋ ದಿವ್ಯ ಬಂಧನ. ನಲಿವಿನಲು ನಗುವಿನಲು ಸಂತೋಷವೇ ವರಮಾನ. ಹಸಿರಾಯಿತು ಹಸನಾಯಿತು ನಮ್ಮಯ ಜೀವನ. ಆಗಿದೆ ನಂದನ. ತಂದೆಯ ಅಂದಿನ ಹಿತವಚನ
ನನ್ನ ದಾರಿಯ ದೀಪವೇ ಆಗಿದೆ. ಮಾತೆ ನಿನ್ನ ಮಮತೆಯಲ್ಲಿ ಜೀವನ ಪಾವನವಾಗಿದೆ. ಸುಖವೂ ಇದೆ, ಶಾಂತಿ ಇದೆ, ಕಂದನು ಬಂದಾಗ ಗುಣ ಹರುಷವಿದು ಹರಿಯುತ್ತಿದೆ. ಬದುಕಾಗಿದೆ ಬಹುಮಾನ, ಒದ್ದಾಗಿದೆ ಉದವಾಗಿದೆ ನಮ್ಮಯ ಮೈಮನ, ತುಂಬಿದೆ ಚೇತನ. ಓ, ನಮ್ಮ ಮನೆ ಇದು ಭುವಿಗಿರಿದ ಸ್ವರ್ಗವು. ಕಿವಿ ಅನ್ನೋದಿನ ಖುಷಿ ಖುಷಿಯ ಹಬ್ಬವು. ಪರಿವಾರವೇ ಪರಿಪೂರ್ಣವು, ದೇವರ ದಯೆಯಿಂದ ಸಿಕ್ಕಿರೋ ಅನುಬಂಧ. ಕೊನೆಗೂ ವಾಪಸ್ಸು ಏರ್ಪೋರ್ಟ್ಗೆ ಬಂದಿದ್ದೀವಿ. ಚಿಯಾಂಗ್ ರಾಯ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿದ್ದೀವಿ. ಅಪ್ಪ ಅಮ್ಮ ವಾಪಸ್ ಹೋಗುವಂತಹ ಸಮಯ ಬಂದಿದೆ. ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ಬರ್ತಾ 2 ಬ್ಯಾಗ್ ತೊಗೊಂಬಂದರು, ಬರ್ತಾ 4 ಬ್ಯಾಗ್ ತೊಗೊಂಡು ಹೋಗ್ತಾಯಿದ್ದಾರೆ. ಹಾಂ, ಶಾಪಿಂಗ್ ಜೋರ. ಆ್ಯಕ್ಚುಲಿ ಅವ್ರಿಗೆ ಶಾಪಿಂಗ್ ಡೆಸ್ಟಿನೇಷನ್ ಕರ್ಕೊಂಬಂದಿರಲಿಲ್ಲ ಬೇಕಂತಾನೆ. ಯಾಕಂದರೆ ಫಸ್ಟ್ ಟ್ರಿಪ್ಪೆಲ್ಲ ಶಾಪಿಂಗ್ ಡೆಸ್ಟಿನೇಷನ್ ಅವಶ್ಯಕತೆ ಇಲ್ಲ ಅಂತ, ಅವ್ರು ರಿಲ್ಯಾಕ್ಸ್ ಮಾಡಲಿ, ಆರಾಮಾಗಿರಲಿ ಅನ್ನೋದು ಉದ್ದೇಶ ಆಗಿತ್ತು. ಐ ಹೋಪ್ ಅವ್ರಿಗೆ ಟ್ರಿಪ್ಪು ಆರಾಮ್ ಅನಿಸಿದೆ ಅಂತ ಅನ್ಕೋತೀನಿ. ಲಾಸ್ಟಲ್ಲಿ ಕೂಡ ಥಾಯ್ ಮಸಾಜ್ ಮಾಡಿಸ್ಕೊಂಡು ರಿಲ್ಯಾಕ್ಸ್ ಮಾಡಿದ್ರು. ಹಾಂ ಅಲ್ವಾ, ಕೂತ್ಕೋಪ. ಸೀನಿಯರ್ ಸಿಟಿಸನ್ಸ್ ಪ್ರಯಾರಿಟಿ ಸೀಟಿಂಗಲ್ಲಿ ಅವ್ರನ್ನ ಕೂರಿಸ್ತಾ ಇದ್ದೀನಿ. ನಾನು ಅದ್ರ ಹಿಂದೆ ಕೂತೀನಿ, ಅದಕ್ಕೆ ಹಿಂದೆ ಬಂದಿದ್ದು ನಾನು. ಇದು ಸೀನಿಯರ್ ಸಿಟಿಸನ್ಸ್ಗೋಸ್ಕರ ಮಾಡಿರೋದು. ಏರ್ಪೋರ್ಟು ಸಾಧಾರಣವಾಗಿದೆ. 4:55ಗೆ ಬೋರ್ಡಿಂಗ್ ಶುರು ಮಾಡ್ತಾರೆ ಥಾಯ್ ಏರ್ವೇಸ್ ಮೂಲಕ. ಅಪ್ಪ ಅಮ್ಮ ಹೋಗಲಿದ್ದಾರೆ ಇಲ್ಲಿಂದ ಚಿಯಾಂಗ್ ರಾಯಿಂದ ಬ್ಯಾಂಕಾಕಲ್ಲಿ 1 ಗಂಟೆ 25 ನಿಮಿಷ ಟ್ರಾನ್ಸ್ಫರ್ಸಿಗೆ ಟೈಮ್ ಇರುತ್ತೆ. ಅಲ್ಲಿ ಇಮಿಗ್ರೇಷನ್ ಮಾಡಿಕೊಂಡು ಪಟ್ ಅಂತ ಬೆಂಗಳೂರು ಫ್ಲೈಟ್ಗೆ ಹತ್ತಾರೆ. ಇವತ್ತು ರಾತ್ರಿ ಅಂದರೆ ನಾಳೆ ಬೆಳಗ್ಗೆ 12 ಗಂಟೆ 5 ನಿಮಿಷ ರಾತ್ರಿ ಲೆಕ್ಕನೇ ಮನೇಲಿ ಇರ್ತಾರೆ. ಸೊ ಮನೆಗೆ ಹೋಗ್ತಾರದು ಖುಷಿ ಆಗ್ತಾಯಿದೆಯಮ್ಮ? ಮನೆ ಕೀನ ಮರ್ತುಬಿಟ್ಟಿದ್ಯಾ? ಹೆಂಗೆ ಬ್ಯಾಗ್ ಹಾಕಿದ್ಯಾ? ನಾಳೆಯಿಂದ ಅಪ್ಪ ಮತ್ತು ಆಫೀಸು, ಅಮ್ಮ ಸಂಗೀತ ಕ್ಲಾಸು, ಮಿಕ್ಕಿದ್ದ ವಿಷಯಗಳು ಸ್ಟಾರ್ಟ್ ಆಗುತ್ತೆ. ಸೊ 6-7 ದಿವಸ, 7ನೇ ದಿವಸ ಇದಮ್ಮ. ಟೈಮ್ ಹೋಗಿದೆ ಗೊತ್ತಾಗಿಲ್ಲ. 7 ದಿವಸ ಯಪ್ಪ. 7 ದಿವಸ ಟೈಮ್ ಹೋಗಿದ್ದು ನಿಜವೂ ಗೊತ್ತಾಗಿಲ್ಲ. ಕನಸು ನನಸಾಗುತ್ತೆ, ಕನಸು ನನಸಾಯಿತು. ದೊಡ್ಡ ಕನಸೇನಲ್ಲ. ಅಪ್ಪ ಅಮ್ಮನ್ನ ಒಂದ್ಸಲಿ ಫಾರಿನ್ ತೋರಿಸ್ಬೇಕು ಅನ್ನೋ ಆಸೆ ಇತ್ತು, ಅದು ನೆರವೇರೇ ಹೋಯಿತು. ಅಮ್ಮ ಮತ್ತು ಅಪ್ಪ ಇಬ್ಬರು ಎಮೋಷ್ನಲ್ ಆದರೂ ಹೋಗ್ಬೇಕಾದ್ರೆ ಇಬ್ಬರು ಕಣ್ಣಲ್ಲಿ ನೀರಿತ್ತು. ನನಗೂ ಬೇಜಾರಾಯಿತು, ಆದರೆ ಖುಷಿ ಆಯಿತು. ಅಂದ್ಕೊಂಡಿದ್ದ ನಾನು ಮಾಡಿದೆ ಅಂತ. ಬಟ್ ಏನಂದರೆ ನನ್ನ ತಮ್ಮ ಒಬ್ಬ ಮಿಸ್ ಆದ. ನನ್ನ ತಮ್ಮ ಮತ್ತು ಮಕ್ಕಳು ಮತ್ತು ನನ್ನ ತಮ್ಮನ ಹೆಂಡತಿ ಅಂದರೆ ಇಡೀ ಫ್ಯಾಮಿಲಿ ಇದ್ದಿದ್ರೆ ಇನ್ನೂ ಅದ್ಭುತವಾಗಿರೋದು. ಬಟ್ ದರ್ ಇಸ್ ಆಲ್ವೇಸ್ ನೆಕ್ಸ್ಟ್ ಟೈಮ್ ಶುರು ಮಾಡಿದ್ದೀವಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ಪ್ರವಾಸದ ಇನ್ನೊಂದು ರೀತಿಯ ಅನುಭವ. ನಾನು ಯಾವತ್ತೂ ಫ್ಯಾಮಿಲಿ ಜೊತೆಗೆ ಮಾಡಿರಲಿಲ್ಲ, ಅಪ್ಪ ಅಮ್ಮನ ಜೊತೆಗೆ ಮಾಡಿರಲಿಲ್ಲ. ಈ ಸತಿ ಮಾಡೋಂಗಾಯಿತು ಒಂದು ಟೂರು. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ. ಈ ಒಂದು ಟೂರ್ ನಿಮ್ಗಳಿಗೂ ನಿಮ್ಮ ತಂದೆ ತಾಯಿಯಂದ್ರನ್ನ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆಗೆ ಒಂದು ಪ್ರವಾಸವನ್ನು ಹೋಗೋದಕ್ಕೆ ಪ್ರೇರಣೆ ಕೊಡಲಿ ಅಂತ ಆಶಿಸ್ತೀನಿ. ಹಣ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ ಹೇಳಿಬಿಡಿ. ಅದು ಚಿಕ್ಕದಾಗಿ ಆಗ್ಬೋದು, ದಿವಸಕ್ಕೆ 100 ರೂಪಾಯಿ ಕೂಡಿಡೋದಾಗ್ಬೋದು, ಅಥವಾ ತಿಂಗಳಿಗೆ 1000 ರೂಪಾಯಿ ಎತ್ತಿಡೋದಾಗ್ಬೋದು, ಅಥವಾ ಡೊಮೆಸ್ಟಿಕ್ಕಾಗಿ ಎಲ್ಲರೂ ಓಡಾಡೋದಾಗ್ಬೋದು. ಮಾಡಿ. ಅದರಿಂದ ಇದೇನು ಟ್ರಿಪ್ ಸಂಪೂರ್ಣವಾಗಿ ಖುಷಿಯಾಗಿತ್ತು ಅಂತ ಹೇಳಲ್ಲ ನಾನು. ಎಷ್ಟು ಜಗಳ ಮಾಡಿದ್ದೀವಿ, ಎಷ್ಟು ಆರ್ಗ್ಯುಮೆಂಟ್ಸ್ ಮಾಡಿದ್ದೀವಿ, ಎಷ್ಟು ಇರಿಟೇಷನ್ ಆಗಿದೆ. ಆದರೆ ಎಷ್ಟೋ ಟೈಮಲ್ಲಿ ಏನಾಗುತ್ತೆ ಗೊತ್ತಾ, ಒಬ್ರ ಜೊತೆಗೆ ಒಬ್ಬರು ಕನೆಕ್ಷನ್ ಕಳ್ಕೊಂಬಿಟ್ಟಿರ್ತೀವಿ. ಯಾಕೆಂದರೆ ಅಪ್ಪ ಅಮ್ಮನ ಜೊತೆಗೆ ಇದ್ರೂ ನಾನು ಎಷ್ಟೊಂದು ವಿಷಯಗಳಲ್ಲಿ ಕನೆಕ್ಷನೇ ಕಳ್ಕೊಂಬಿಟ್ಟಿದ್ದೆ. ಒಂಥರ ಯಾಕಂದರೆ ರಾತ್ರಿ ಬರೋದು, 3-4 ತಿಂಗಳಿಗೊಂದ್ಸರಿ ಬರೋದು, ಮತ್ತೆ ಯಾವಾಗಲೂ ಹೋಗೋದು, ಮತ್ತೆ ಯಾವಾಗಲೂ ಬರೋದು, ಈ ಥರ ಆಗಿಬಿಟ್ಟಿತ್ತು ಲೈಫು. ಬಟ್ 5 ದಿವಸ 6 ದಿವಸ ಒಟ್ಟಿಗೆ ಒಂದೇ ರೂಮಲ್ಲಿದ್ವಿ.
ಒಂದೇ ಜಾಗದಲ್ಲಿ ಓಡಾಡ್ತಾ ಇದ್ವಿ, ಒಂದೇ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಈ ಥರ ಏನಾಯಿತು ಅಂದರೆ ಅವಾಗ ಸಾಕಷ್ಟು ಆರ್ಗ್ಯುಮೆಂಟ್ಸ್ ಬಂತು, ಇರಿಟೇಷನ್ಸ್ ಬಂತು, ಮಾತು ಬಂತು, ಹೋಯಿತು. ಬಟ್ ಅವೆಲ್ಲ ಬಂದು ಹೋಗಬೇಕು. ಬಂದು ಹೋಗಲಿಲ್ಲ ಅಂದರೆ ಏನು ಪ್ರಯೋಜನ ಅಲ್ವಾ? ನಾನು ಯಾಕೆ ವಾಪಸ್ ಉಳ್ಕೊಂಡೆ ಅಂದರೆ ನನಗೆ ಗೊತ್ತಿರಲಿಲ್ಲ ಎಕ್ಸಾಕ್ಟ್ಲಿ ನಾನು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋ ಪ್ಲ್ಯಾನು. ವಾಪಸ್ ಇಂಡಿಯಾಗೆ ಹೋದರೆ ಇಲ್ಲಿಂದ ಆಲ್ಮೋಸ್ಟು 25,000 30,000 ರೂಪಾಯಿ ದುಡ್ಡು ಬೇಕು. ಅದೇ ದುಡ್ಡನ್ನು ಇನ್ನೊಂದು ಪ್ರವಾಸಕ್ಕೂ ಅಥವಾ ಥೈಲ್ಯಾಂಡಲ್ಲೇ ಉತ್ತಮವಾದ ವಿಷಯ ತೋರಿಸೋದಕ್ಕೆ ತೋರಿಸಿದ್ರೆ ಅಟ್ಲೀಸ್ಟ್ ಇನ್ನೊಂದಿಷ್ಟು ದಿವಸ ಅನ್ವೇಷಣೆ ಮಾಡ್ಬೋದು. ಆಮೇಲೆ ನನ್ನ ಕೆಲಸನೇ ಇದಾಗಿರೋದ್ರಿಂದ ಇವಾಗ ವಾಪಸ್ ಹೋಗೋದ್ರಲ್ಲಿ ಯಾವ ಅರ್ಥ ಇಲ್ಲ. ಯಾಕಂದರೆ ವಾಪಸ್ ಹೋದರೆ ಮತ್ತೆ 1 ವಾರಕ್ಕೋ 2 ವಾರಕ್ಕೋ ಮತ್ತೆ ಹೊರಡಬೇಕಾಗತ್ತೆ. ಬನ್ನಿ ಸುತ್ತಾಡೋಣ. 6 ದಿವಸ ಜೊತೆಗಿದ್ದು ಸಡನ್ನಾಗಿ ಒಬ್ಬನೇ ಆಗ್ಬಿಟ್ರೆ ಕಳೆದೋದಂಗೆ ಆಗುತ್ತೆ. ಗಾಡಿಗೆ ಪೆಟ್ರೋಲ್ ಹಾಕ್ಸಿ ನಾಳೆ ವಾಪಸ್ ಕೊಡಬೇಕು ಫುಲ್ ಟ್ಯಾಂಕು. ಯಾಕಂದ್ರೆ ಅವರು ಫುಲ್ ಟ್ಯಾಂಕ್ ಕೊಟ್ಟಿದ್ರು. ಏನು ಹೆಚ್ಚೇನು ಯೂಸ್ ಮಾಡಿಲ್ಲ. ಆಲ್ಮೋಸ್ಟ್ ಎಂಡ್ವರೆಗೂ ಬಂದ್ಬಿಟ್ಟಿದೆ. ಆ್ಯಕ್ಚುಲಿ ಹೆಚ್ಚೇನು ಯೂಸ್ ಮಾಡಿಲ್ಲ ಮಾಡಿದ್ವಿ ಗೊತ್ತಾಗೇ ಇಲ್ಲ. ಇಲ್ಲೆಷ್ಟಿದೆ ಡೀಸೆಲ್ಲು, ಪೆಟ್ರೋಲು, ಗ್ಯಾಸು ಹಾಲ್ ಅಂತ ಕರೀತಾರೆ ಇಲ್ಲಿ 31 ಬಾತ್ ಇದೆ. ಡೀಸೆಲ್ ಜಾಸ್ತಿ ಇದೆ ಪೆಟ್ರೋಲ್ಗಿಂತ. ಇದೇ ಥರ ಇದು 30 ಬಾತ್ ಅಂದರೆ 90 ರೂಪಾಯಿ ಲೆಕ್ಕ. 950 ಬಾತ್ ಆಯ್ತು ರೀ ಪೆಟ್ರೋಲ್ ಬಂಕಲ್ಲಿ. 1000 ರೂಪಾಯಿ ನೋಟ್ ಕೊಟ್ಟೆ, 50 ರೂಪಾಯಿ ವಾಪಸ್ ಕೊಟ್ಟರು. ಜೊತೆಗೆ 2 ಶುದ್ಧ ಕುಡಿಯುವ ನೀರಿನ ಬಾಟಲ್ ಕೂಡ ಕೊಟ್ಟರು. ಥ್ಯಾಂಕ್ ಯು.